ಇವತ್ತಿನ ದಿವಸ ನಮ್ಮ ಅತ್ತೆಯವ್ರದ್ದು ಪುಣ್ಯ ಕಾರ್ಯ ಇತ್ತು. ಅದಕ್ಕೋಸ್ಕರ ನಾವು ಹೊಟ್ಟೆ ತುಂಬಿದವ್ರಿಗೆ ಅನ್ನ ಹಾಕಿ ಮತ್ತೆ ಅವರು ನಮಗೆ ದ್ರೋಹ ಬಗೆಗಿಂತ ಇಂಥ ನೂರಾರು ತಾಯಿಂದರು ಸೇವೆ ಮಾಡಬೇಕು ಮತ್ತು ತಂದೆಯಂದರು ಸೇವೆ ಮಾಡಬೇಕು ಅಂತ ಬಂದಿರಿ. ಆದರೆ ಇಲ್ಲಿ ಸಮಸ್ಯೆ ನೋಡಿದರೆ ತುಂಬ ಬೇಜಾರಾಗ್ತಾ ಇದೆ. ಅಂದರೆ ಏನಂತ ಅಂತ ಇದ್ದಾರೆ ಅಂತಂದರೆ, ಇಲ್ಲಿ ನೀವು ಸಡನ್ನಾಗಿ ಖಾಲಿ ಮಾಡಬೇಕು, ವೃದ್ಧಾಶ್ರಮದ ಜಾಗ ಪ್ಲೇಸ್ ಕೊಡಬೇಕು ಅಂತ ಇದ್ದೀನಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ, 1 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು, 15, 20, ನೀವು ಒಂದು ಎಷ್ಟಾಗುತ್ತೆ ಅಷ್ಟನ್ನ ಅಮೌಂಟ್ನ ಕೊಡಿ. ಒಂದು ಜಾಗ ಅಂತ ಅಂದ್ಬಿಟ್ಟು ತಗೊಳ್ತಾರೆ. ನೂರಾರು ಜನಕ್ಕೆ ಆಶ್ರಯ ಆಗ್ತಾರೆ. ಅವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ. ವೃದ್ಧರಿಗೆ ತುಂಬ ಅಂದರೆ ಈಗಿನ ಕಾಲದಲ್ಲಿ ಮಕ್ಕಳುಗಳು ತಂದೆ ತಾಯಿನ ನೋಡ್ಕೊಳಕ್ಕೆ ಆಗದೆ ಅಂತವ್ರಿಗೆ ಇವರು ತಂದೆ ತಾಯಿ ಸ್ಥಾನ ತುಂಬ್ತಾ ಇದ್ದಾರೆ. ಅಂಥ ಪ್ರಪಂಚ ಇದೆ ಈಗ. ಎಲ್ಲ ಇದೆ, ದೇವರು ಎಲ್ಲ ಕೊಟ್ಟಿರ್ತಾನೆ, ತಂದೆ ತಾಯಿ ನೋಡ್ಕೊಳಕ್ಕೆ ಆಗ್ತಿಲ್ಲ ಅಂಥವ್ರು ಮಕ್ಕಳು ಅಂತ ಅಂದ್ಕೊಂಡು ತಂದೆ ತಾಯಿಗಳಿಗೆ ಒಂದು ಜೀವನವನ್ನು ರೂಪಿಸ್ತಾ ಇದ್ದಾರೆ. ತುಂಬ ಕಷ್ಟ ಇದೆ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಅಂದರೆ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, 1 ರೂಪಾಯಿನೂ ಕೊಟ್ಟರೆ ನಿಮ್ಮದು 1 ಇಂಚು ಅಷ್ಟು ನಿಮ್ಮದು ಜಾಗ ಇಲ್ಲಿ ಪುನರರ್ಪಣೆ ಆಗುತ್ತೆ. ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರೂ ಸಹಾಯ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೊಂದು ಸಹಾಯ ಮಾಡಿ.